ಚೇತನ್ ಮತ್ತು ಅವರ ಸ್ನೇಹಿತರು ಒಟ್ಟಾಗಿ ತುಂಬಾ ಧೈರ್ಯದಿಂದ ಎಲ್ಲರೂ ಒಟ್ಟುಗೂಡಿ ಮಹಲಿನ ಬಾಗಿಲನ್ನು ತೆರೆದರು. ಮಹಲಿನೊಳಗೆ ಗಾಳಿಯು ತಂಪಾಗಿತ್ತು ಮತ್ತು ಪ್ರತಿ ಹೆಜ್ಜೆಗೂ ಮಕ್ಕಳು ಭಯಪಡುತ್ತಾ ನಿಧಾನವಾಗಿ ಮುಂದೆ ಸಾಗಿದರು. ಅಲ್ಲಿ ತುಂಬಾ ವಿಚಿತ್ರವಾದ ವರ್ಣಚಿತ್ರಗಳು ಮತ್ತು ಮುರಿದ ಪೀಠೋಪಕರಣಗಳಿಂದ ತುಂಬಿತ್ತು. ಅವರು ಧೂಳಿನ ಪೀಠೋಪಕರಣಗಳು ಮತ್ತು ದೈತ್ಯ ಗೊಂಚಲುಗಳಿಂದ ತುಂಬಿದ ಭವ್ಯವಾದ ಕೋಣೆಯನ್ನು ಪ್ರವೇಶಿಸಿದರು. ಮಧ್ಯದಲ್ಲಿ ನಿಗೂಢ ಮತ್ತು ಹೊಳೆಯುವ ಒಂದು ದೊಡ್ಡದಾದ ಪೆಟ್ಟಿಗೆ ಇತ್ತು. ಅವರು ಪೆಟ್ಟಿಗೆಯ ಹತ್ತಿರ ಹೋದಾಗ ಒಂದು ಭೂತದ ಆಕೃತಿ ಕಾಣಿಸಿಕೊಂಡಿತು. ಆ ಭೂತ ಅವರ ದಾರಿಯನ್ನು ತಡೆಯುತ್ತದೆ. ಭೂತವು ತನ್ನ ಕೈಯನ್ನು ಮೇಲಕ್ಕೆತ್ತಿ ಆಳವಾದ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಹೇಳಿತು, ನನ್ನ ನಿದ್ರೆಗೆ ಭಂಗ ತರುವ ಧೈರ್ಯ ಮಾಡಿದವರು ಯಾರು ಎಂದು ಜೋರಾಗಿ ಕೂಗಿತು. ಆಗ ಮಕ್ಕಳು ನಡುಗಿದರು ಮತ್ತು ಅವರಿಗೆ ಭಯವಾಯಿತು, ಆದರೂ ಅವರು ಒಟ್ಟಿಗೆ ಇದ್ದರು. ಧೈರ್ಯ ತಂದುಕೊಂಡು ಚೇತನ್ ಕೇಳಿದ, ಯಾರು ನೀನು? ನೀನು ಯಾಕೆ ಇಲ್ಲಿದ್ದೀಯಾ? ಪ್ರೇತವು ಮೃದುವಾಗಿ ಉತ್ತರಿಸಿತು, ನಾನು ಈ ಪೆಟ್ಟಿಗೆಯ ಕಾವಲುಗಾರ. ಅದು ದೊಡ್ಡ ರಹಸ್ಯವನ್ನು ಹೊಂದಿದೆ. ಧೈರ್ಯಶಾಲಿ ಮತ್ತು ದಯೆಯುಳ್ಳವರು ಮಾತ್ರ ಅದನ್ನು ತೆರೆಯಬಹುದು ಎಂದು ಭೂತವು ಹೇಳಿತು. ಭೂತವು ಪಕ್ಕಕ್ಕೆ ಸರಿದು, ನೀವು ನಿಜವಾಗಿಯೂ ಅದನ್ನು ತೆರೆಯಲು ಬಯಸಿದರೆ ನಿಮ್ಮ ಶೌರ್ಯವನ್ನು ಸಾಬೀತುಪಡಿಸಿ ಎಂದು ಹೇಳಿತು. ಚೇತನ್ ತಡವರಿಸಿದರೂ ನಿಧಾನವಾಗಿ ಮುಂದೆ ಹೆಜ್ಜೆ ಹಾಕಿದನು. ಎದೆಯ ಮೇಲೆ ಕೈಯಿಟ್ಟು ಮುಚ್ಚಳವನ್ನು ಎತ್ತಿದ. ಎದೆಯೊಳಗೆ ಭಯ ಇದ್ದರೂ ಧೈರ್ಯದಿಂದ ಮುಚ್ಚಳವನ್ನು ತೆರೆದ. ಅದರೊಳಗೆ ಹೊಳೆಯುವ ಚೆಂಡಿನ ಆಕಾರದಲ್ಲಿರುವ ಮಂಡಲವನ್ನು ನೋಡಿದರು. ಎಲ್ಲ ಮಕ್ಕಳಿಗೂ ಆಶ್ಚರ್ಯ ಏನಿರಬಹುದೆಂದು. ಆಗ ಪ್ರೇತವು ವಿವರಿಸಿತು, ಇದು ಕರುಣೆಯ ಮಂಡಲವಾಗಿದೆ. ಇದು ಸದ್ಭಾವನೆ ಮತ್ತು ಧೈರ್ಯವನ್ನು ಹರಡುವ ಮಾಂತ್ರಿಕ ಕಲಾಕೃತಿಯಾಗಿದೆ. ಅವರ ಭಯವನ್ನು ಎದುರಿಸುವವರಿಂದ ಮಾತ್ರ ಅದನ್ನು ಕಂಡುಹಿಡಿಯಬಹುದು. ಮಕ್ಕಳು ತಮ್ಮ ಶೌರ್ಯವನ್ನು ಸಾಬೀತುಪಡಿಸಿದ್ದಕ್ಕಾಗಿ ಭೂತವು ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸಿತು ಮತ್ತು ಮಂಡಲವನ್ನು ತೆಗೆದುಕೊಂಡು ಅದರ ಬೆಳಕನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳಲು ಕೇಳಿಕೊಂಡಿತು. ಮಕ್ಕಳು ತುಂಬಾ ಸಂತೋಷದಿಂದ ಚೆಂಡನ್ನು ಹಿಡಿದುಕೊಂಡು ಭವನವನ್ನು ತೊರೆದರು. ಹೆಮ್ಮೆ ಮತ್ತು ಸ್ಫೂರ್ತಿಯನ್ನು ಅನುಭವಿಸುತ್ತಾ ಮನೆಗೆ ತೆರಳಿದರು. Thanks for watching.